ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಪಾಲಕ್ದವರು 4 ಜನರನ್ನು ಕರೆಸಿದ್ದೀನಿ, ಪೇಮೆಂಟ್ ಮಾಡಿ ಸರ್. ಛತ್ರದ ಬಾಡಿಗೆ ಇನ್ನೂ ಕ್ಲಿಯರ್ ಆಗಿಲ್ಲ ಸರ್. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ನಮ್ಮಪ್ಪ ಹೋಗಿದ್ದಾರೆ. ಏನಾಗಿದೆ ಗೊತ್ತಿಲ್ಲ. ಇಂಥ ಟೈಮಲ್ಲಿ ಹಿಂಗೆ ಮಾತಾಡ್ತಿರಲ್ಲ ಸರ್. ಕೊಡ್ತೀವಿ, ಎಲ್ಲ ಕ್ಲಿಯರ್ ಮಾಡ್ತೀವಿ, ಇರಿ ಒಂದು ನಿಮಿಷ. ಏನೋ ಇದು, ದುಡ್ಡು ಉಳಿಸ್ಕೋತಿರೋದು ಅಪ್ಪ, ಬಯಸ್ಕೋತಿರೋದು ನಾವು. ಅಪ್ಪನೇ ಫೋನ್ ಮಾಡ್ತೀರ ಕಣ. ಹಲೋ ಸಂತು. ಹಲೋ ಅಪ್ಪ. ಅಲ್ಲಿ ಎಲ್ರಿಗೂ ದುಡ್ಡು ಕೊಡ್ಬೇಕಪ್ಪ. ಹಾ ಎಲ್ಲ ಕೇಳ್ತೀರಪ್ಪ. ಎಲ್ರಿಗೂ ದುಡ್ಡು ಸೆಟ್ಲ್ ಮಾಡಿ ಬೇಗ ಹಾಸ್ಪಿಟ್ಲಿಗೆ ಬಂದ್ಬಿಡ. ಹಾ ಸರಿಯಪ್ಪ, ಬಿಲ್ ಕ್ಲಿಯರ್ ಮಾಡಿ ಈಗಲೇ ಹೊರಟು ಬರ್ತೀನಿ. ಆಕ್ಸಿಡೆಂಟ್ನಾಗ ಸದ್ಯಕ್ಕೆ ಒಬ್ರು ತೀರ್ಕೊಂಡಾರ ನೋಡ್ರಿ. ನಾನು ಆಸ್ಪತ್ರೆಗೆ ಬಂದಿದ್ದೀನಿ ಅಪ್ಪಾಜಿ. ಸಿದ್ದು ಈಗ ಹಾಸ್ಪಿಟ್ಲಲ್ಲೇ ಅವನೇ ಅನ್ಸುತ್ತೆ. ಅವನ್ಗೆ ಈ ವಿಷಯ ಗೊತ್ತಾಗದ್ ಬೇಡ. ಎಲ್ಲ ಚೆನ್ನಾಗವ್ರೆ, ಏನು ತೊಂದರೆ ಇಲ್ಲ, ಅವ್ರಿಗೆಲ್ಲ ಡಿಸ್ಚಾರ್ಜ್ ಆಯ್ತು ಅಂತ ಹೇಳ್ಬೇಕು ಅವನ್ಗೆ. ಯಾವ್ದೋ ಒಂದು ಆಕ್ಸಿಡೆಂಟ್ ವಿಷಯನ ನನ್ನ ಮಗ ತಲೆ ಕೆಟ್ಕೊಂಡು ಸುಮ್ಮನೆ ಕೂತ್ರೆ ನನ್ಗೆ ಇಷ್ಟ ಆಗಕ್ಕಿಲ್ಲ. ತಿಳಿತಾ ಧಣ್ಯಾರ ಆಗ್ಲೇ ಕೆಲಸ ಮಾಡೇನ್ರಿ, ನೀವೇನು ಚಿಂತೆ ಮಾಡಬೇಡ್ರಿ. ಇನ್ನೊಮ್ಮೆ ನಿಮ್ಗೆಲ್ಲ ಮುಗಿದ್ಮೇಲೆ ಫೋನ್ ಮಾಡ್ತೇನೆ. ಹಾ ಸರ್, ಈಗಲೇ ಹೋಗ್ಬೇಡಿ, ಒಂದು 15 ನಿಮಿಷ ಬಿಟ್ಟು ಹೋಗಿ. ಸರ್ 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 ನೀವು ಜವರೇಗೌಡ್ರ ಮಗ ಸಿದ್ದೇಗೌಡ್ರಲ್ವಾ? ಹ್ಞೂ ಡಾಕ್ಟ್ರೆ, ಇಲ್ಲೊಂದು ಆಕ್ಸಿಡೆಂಟ್ ಕೇಸ್ ಬಂದಿತ್ತಲ್ಲ, ಅವ್ರನ್ನೇ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಅವ್ರು ಎಲ್ಲವ್ರೆ? ನೀವು ತುಂಬಾ ಲೇಟಾಗಿ ಬಂದ್ರಿ. ಯಾಕೆ ಡಾಕ್ಟ್ರೆ, ಏನಾಯ್ತು? ಗಾಬರಿ ಪಡುವಂತದ್ದು ಏನಿಲ್ಲ, ಸಣ್ಣ ಪುಟ್ಟ ಏಟಾಗಿತ್ತು, ನಾನೇ ಟ್ರೀಟ್ ಮಾಡಿ ಕಳಿಸಿದ್ದೀನಿ. ಮತ್ತೆ ಕಾರ್ ಹಂಗಾಗಿತ್ತು? ಕಾರಿಗೆ ಏನಾದರೂ ಏರ್ ಬ್ಯಾಗ್ ಓಪನ್ ಆಗಿತ್ತು, ಹಾಗಾಗಿ ಯಾರಿಗೇನು ತೊಂದರೆ ಆಗಿಲ್ಲ. ಅವರು ಬೇರೆ ಯಾವುದೋ ಊರ್ನವ್ರಂತೆ, ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತಂದ್ರು. ಅದಕ್ಕೆ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ದೀನಿ. ದಿಟ್ವ ಡಾಕ್ಟ್ರೆ? ಅಯ್ಯೋ, ನಾನೇ ಹೇಳ್ತಾ ಇದ್ದೀನಲ್ಲ. ಅದ್ಯಾರೋ ನಿಮ್ ಸ್ನೇಹಿತರು ಬಂದಿದ್ರು. ನಾನೇ ಕಳ್ಸಿದ್ದು. ಅವರಿಗೂ ಇದೇ ವಿಷಯ ಹೇಳಿ ಕಳ್ಸಿದ್ದೀನಿ. ತುಂಬಾ ಉಪಕಾರ ಆಯ್ತು ಡಾಕ್ಟ್ರೆ. ಇರ್ಲಿ ಬಿಡಿ, ಇದು ನನ್ನ ಕರ್ತವ್ಯ. ನಾನು ಬರ್ತೀನಿ. ಆಯ್ತು ಆಯ್ತು, ಹೋಗ್ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ರೀ ಡಾಕ್ಟ್ರ. ನಮ್ಮ ದಣ್ಯಾರು ಹೇಳ್ದಂಗೆ ಎಲ್ಲ ಕೆಲಸನೂ ಕರೆಕ್ಟಾಗಿ ಮಾಡಿರಿ. ಹಿಂಗೆ ಮಾಡ್ಕೊಂತ ಹೋಗ್ರಿ, ನಮ್ಮ ದಣ್ಯಾರು ನಿಮ್ಮನ್ನ ಎಲ್ಲೋ ತೊಗೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್. ನಮ್ಮಮ್ಮನ್ನೇ ಕಿತ್ಕೊಂಡ್ಬಿಟ್ಲು. ನಾನು 1000 ಸಲ ಹೇಳ್ದೆ ಈ ಹುಡುಗಿ ಜೊತೆ ಸಂಬಂಧ ಬೇಡ ಅಂತ. ಈಗ ನನ್ನ ಅಮ್ಮನ್ ಕಳ್ಕೊಂಡು ಅನಾಥೆ ಆಗ್ಬಿಟ್ಟೆ. ಬಂಗಾರಿ ಪ್ಲೀಸ್, ಈಗ ಏನು ಮಾಡೋಕ್ಕಾಗುತ್ತೆ? ಸಮಾಧಾನ ಮಾಡ್ಕೊ, ಕೂತ್ಕೋ.
ಖರ್ಚು ಹಾಕೊಂಡು ಮದುವೆ ಮಾಡೋದು ಬೇಡ, ಸಮಸ್ಯೆ ಆಗುತ್ತೆ ಅಂತ ಎಷ್ಟು ಸಲ ಹೇಳ್ದೆ. ಚೌಟ್ರಿಲ್ಲ ಅದೇ ಮಾತು, ಇಲ್ಲ ಅದೇ ಮಾತು. ಸ್ವಲ್ಪ ಸುಮ್ಮನೆ ಇರೋ ಅಲ್ವೋ. ಈ ಟೈಮಲ್ಲಿ ಆ ಥರ ಮಾತುಗಳಿಲ್ಲ ಬೇಕೇನೋ. ಅಕ್ಕ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳ್ಳೋಣ. ಯಾವನೇ ಐ ಆಮ್ ಸಾರಿ, ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ನೀನು ನಂಗೆ ದೊಡ್ಡ ಸಹಾಯ ಮಾಡಿಬಿಟ್ಟೆ ದೇವ್ರೆ. ನಿಜವಾಗ್ಲೂ ಅವ್ರಿಗೇನೂ ಆಗಲಿಲ್ಲ ಅಂತ ಗೊತ್ತಾಯ್ತು. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಹರಿ, ಇಂಥ ಟೈಮ್ನಲ್ಲಿ ನಾವು ಅವ್ರ ಜೊತೆ ಇರಬೇಕಪ್ಪ. ಬನ್ನಿ. ಬೇಕಾಗಿಲ್ಲ. ಇವಾಗ ನೀವು ನನಗೆ ಮಾಡಿರೋ ಉಪಕಾರನೇ ಸಾಕು. ನನ್ನ ಅಣ್ಣನ್ನ ಅಮ್ಮನ್ನ ಕಿತ್ಕೊಂಡು ತುಂಬಾ ದೊಡ್ಡ ಉಪಕಾರ ಮಾಡಿದ್ದೀರಾ. ಇವಾಗ ಖುಷಿ ಒಬ್ಳೆ ನನ್ನ ಜೊತೆಗಿರೋದು, ಅವಳನ್ನು ನನ್ನಿಂದ ಕಿತ್ಕೊಂಡ್ಬಿಡ್ತೀರಾ? ದಯವಿಟ್ಟು ಹಾಗೆ ಹೇಳ್ಬೇಡಿ. ಖುಷಿಗೇನು ಆಗಲ್ಲ. ನಾವು ಅದನ್ನೇ ಅನ್ಕೊಂಡಿದ್ವಿ ಮೇಡಮ್. ಅದ್ರಲ್ಲಿ ನೋಡಿದ್ರಲ್ಲ, ದೇವರಂತ ಅತ್ತೆ ಇನ್ನಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.